ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿಂದು ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ತಾಲೂಕಾ ಆಡಳಿತದ ವತಿಯಿಂದ ಸೈಕಲ್ ಜಾಥಾ ಆಯೋಜನೆ ಮಾಡಲಾಗಿತ್ತು. ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರ ನೇತೃತ್ವದಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾದರು. ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಿಂದ ಸೈಕಲ್ ಜಾಥಾ ಪ್ರಾರಂಭವಾಗಿ ಜಮಖಂಡಿ ನಗರದ ದೇಸಾಯಿ ವೃತ್ತ, ಅಶೋಕ ವೃತ್ತ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ತಾಲೂಕಾ ಆಡಳಿತ ಭವನಕ್ಕೆ ಆಗಮಿಸಿ ಸಮಾರೋಪಗೊಂಡಿತು. ಇನ್ನು ಈ ಸೈಕಲ್ ಜಾಥಾದಲ್ಲಿ ತಹಶೀಲ್ದಾರ್ ಅನಿಲ್ ಬಡ್ಗೇರ್, ಪೌರಾಯುಕ್ತ ಜ್ಯೋತಿ ಗಿರೀಶ್, ಸಿಪಿಐ ಮಲ್ಲಪ್ಪ ಮಡ್ಡಿ, ತಾಲೂಕಾ ಪಂಚಾಯತ್ ಇಒ ಸಚಿನ್ ಮಾಚಕ್ನೂರ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು, ಸಂಘ ಸಂಸ್ಥೆಗಳ ಸದಸ್ಯರು ಭಾಗಿಯಾದರು. ಇನ್ನು ಈ ಸಂದರ್ಭದಲ್ಲಿ ಶ್ವೇತಾ ಬೀಡಿಕರ್ ಅವರು ಮಾತನಾಡಿದರು. ಏಕತಾ ದಿವಸ್ ಹಿನ್ನೆಲೆಯಲ್ಲಿ ಪ್ರತಿಜ್ಞಾ ವಿಧಿಯನ್ನ ಕೂಡ ಬೋಧಿಸಲಾಗಿದೆ ಹಾಗೂ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ 1ರಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದು, ಹೀಗಾಗಿ ಎಲ್ಲ ಕನ್ನಡಿಗರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ನಿಮಗೆ ಎಲ್ಲರಿಗೂ ತಿಳಿದಿರುವಂತೆ ನಾಳೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು, ಪ್ರತಿ ವರ್ಷದಂತೆ ಮಾಡಬೇಕು ಅಂತ ಹೇಳಿ ತಾಲೂಕಾಡಳಿತ, ಕನ್ನಡ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರೂ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಅದರ ನಿಮಿತ್ತವಾಗಿ ಇವತ್ತು ನಾವು ಒಂದು ಚಿಕ್ಕದಾದಂಥ ಸೈಕಲ್ ಜಾಥಾವನ್ನು ಏರ್ಪಡಿಸಿದ್ವಿ. ಸೊ ದ್ಯಾಟ್ ಜಮಖಂಡಿ ನಗರದ ವಾಸಿಗಳಿಗೆ ಎಲ್ಲರಿಗೂ ನಾಳೆಯ ಕನ್ನಡ ರಾಜ್ಯೋತ್ಸವದ ಆಹ್ವಾನವನ್ನು ಈ ಮೂಲಕ ಕೊಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಟು ಸಮ್ ಎಕ್ಸ್ಟೆಂಟ್ ಇದು ಸಕ್ಸಸ್ಫುಲ್ ಆಗಿದೆ. ಎಲ್ಲ ಜಮಖಂಡಿ ನಗರವಾಸಿಗಳಿಗೆ ಕೇಳಿಕೊಳ್ಳೋದೇನಂತಂದ್ರೆ, ನಾಳೆ ಮುಂಜಾನೆ 7:15 ಹೊಕ್ಕಳಬಾವಿಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ಮಾಡ್ತೀವಿ. ಅದ್ದೂರಿಯಾಗಿ ಮಾಡಬೇಕು ಅಂತಂದ್ರೆ ನೀವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಆದ್ದರಿಂದ ತಾಲೂಕಾ ಆಡಳಿತ ವತಿಯಿಂದ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಆಹ್ವಾನದ ಒಂದು ಕರೆಯನ್ನ ಕೊಡ್ತಿದ್ದೀನಿ. ಅದರ ಜೊತೆಗೆ ಇವತ್ತು 31 ಅಕ್ಟೋಬರ್ ತಮ್ಮೆಲ್ಲರಿಗೂ ಗೊತ್ತಿರುವಂಗೆ ಏಕತಾ ದಿವಸ ಇರೋದ್ರಿಂದ ಒಂದು ಯೂನಿಟಿ, ಏಕತ್ವವನ್ನು ಸಾರುವಂತಹ ದಿನವನ್ನ ನಾವು ಇವತ್ತು ಆಚರಣೆಯನ್ನ ಮಾಡ್ತೀವಿ. ಇವತ್ತು ಅದರ ನಿಮಿತ್ತವಾಗಿ ಒಂದು ಪ್ರತಿಜ್ಞೆಯನ್ನು ಸಹ ನಾವು ಕೈಗೊಂಡಿದ್ವಿ. ಈ ಮೂಲಕ ಭಾರತ ದೇಶದಲ್ಲಿ ಏಕತೆ, ಶಾಂತಿ, ಇಂಟಿಗ್ರಿಟಿ ಎಲ್ಲವೂ ಸ್ಥಾಪಿಸಲಿ, ಎಲ್ಲವೂ ಮುಂದುವರೆದು ಹೋಗಲಿ ಅಂತ ಹೇಳಿ ನಾವು ತಾಲೂಕಾಡಳಿತ ವತಿಯಿಂದ ಹಾರೈಸ್ತೇವೆ. ಮತ್ತೊಮ್ಮೆ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಆಹ್ವಾನಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ನಾನು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುವುದೇನೆಂದರೆ, ನಾನು ರಾಷ್ಟ್ರದ ಐಕ್ಯತೆ, ಅಖಂಡತೆ ಮತ್ತು ಸುರಕ್ಷತೆಯನ್ನು ಕಾಪಾಡಲು ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಈ ಸಂದೇಶವನ್ನು ನನ್ನ ದೇಶವಾಸಿಗಳಲ್ಲಿ ಹರಡಲು ಗರಿಷ್ಠ ಪ್ರಯತ್ನವನ್ನು ಮಾಡುತ್ತೇನೆ.